ತೆಲಂಗಾಣದ ಶಾಬಾದ್ನಲ್ಲಿ ಇಡೀ ದೇಶವೇ ಬೆಚ್ಚು ಬೀಳುವಂತಹ ಭೀಕರ ದುಷ್ಕೃತ್ಯವೊಂದು ನಡೆದಿದೆ. ಇಲ್ಲಿನ ನಿವಾಸಿ 35 ವರ್ಷದ ರಾಜ್ಕುಮಾರ್ ಎಂಬಾತ ಕೇವಲ ಒಂದೇ ಗಂಟೆಯ ಅಂತರದಲ್ಲಿ 2 ಬೇರೆ ಬೇರೆ ಕುಟುಂಬಗಳ 2 ಪುಟ್ಟ ಮಕ್ಕಳು ಸೇರಿದಂತೆ ಒಟ್ಟು 6 ಜನರನ್ನ ಗುರಿಯಾಗಿಸಿಕೊಂಡು ಈ ಘೋರ ಕೃತ್ಯವನ್ನ ಎಸಗಿದ್ದಾನೆ. ಸದ್ಯ ಇಡೀ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಘಟನೆಯ ಮುಖ್ಯ ಆರೋಪಿ ರಾಜ್ಕುಮಾರ್ ಈ ಹಿಂದೆ ಅಪ್ರಾಪ್ತ ಬಾಲಕಿಯ ಮೇಲಿನ ದೌರ್ಜನ್ಯದ ಪ್ರಕರಣದಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದ. ಆದರೆ ಕೇವಲ 1 ವಾರದ ಹಿಂದೆಯಷ್ಟೇ ಈತ ಜಾಮೀನಿನ ಮೇಲೆ ಜೈಲಿನಿಂದ ಹೊರ ಬಂದಿದ್ದ ಎನ್ನಲಾಗಿದೆ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಈತ ತನಗೆ ದೂರು ನೀಡಿದವರ ವಿರುದ್ಧ ಮತ್ತು ತನ್ನ ಕುಟುಂಬದವರ ವಿರುದ್ಧ ದ್ವೇಷ ಸಾಧಿಸಲು ಈ ಘೋರ ಸಂಚನ್ನ ರೂಪಿಸಿದ್ದಾನೆ. ಆರೋಪಿಯು ಮೊದಲಿಗೆ ತನ್ನದೇ ಮನೆಯಲ್ಲಿದ್ದಂತಹ ಪತ್ನಿ ಪಾರ್ವತಿ ಹಾಗೂ ಗಾಢ ನಿದ್ರೆಯಲ್ಲಿದ್ದಂತಹ ತನ್ನದೇ 1.5 ವರ್ಷದ ಮತ್ತು 4 ವರ್ಷದ 2 ಹಸುಗೂಸುಗಳ ಮೇಲೆ ಮಾರಕಾಯುಧದಿಂದ ದಾಳಿಯನ್ನ ನಡೆಸಿ ಅವರ ಜೀವವನ್ನ ತೆಗೆದಿದ್ದಾನೆ. ಹೆಂಡತಿ ಮತ್ತು ಮಕ್ಕಳನ್ನ ಮುಗಿಸಿದ ನಂತರ ತನ್ನ ವಿರುದ್ಧ ಫೋಕ್ಸೋ ಅಡಿಯಲ್ಲಿ ದೂರು ನೀಡಿದಂತಹ ಸಂತ್ರಸ್ತೆ ಬಾಲಕಿ ಮತ್ತು ಆಕೆಯ ಕುಟುಂಬವನ್ನ ಗುರಿಯಾಗಿಸಿಕೊಂಡು ಮುಂದಿನ ಕೃತ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾನೆ. ತನ್ನ ವಿರುದ್ಧ ದೂರು ನೀಡಿದಂತಹ ಅಪ್ರಾಪ್ತ ಸಂತ್ರಸ್ತೆ ಬಾಲಕಿಯ ಮನೆಗೆ ನುಗ್ಗಿದಂತಹ ಆರೋಪಿ ಅಲ್ಲಿ ಆ ಬಾಲಕಿ, ಆಕೆಯ ತಾಯಿ ಹಾಗೂ ಅಜ್ಜಿಯ ಮೇಲೂ ಕೂಡ ಭೀಕರವಾಗಿ ದಾಳಿಯನ್ನ ನಡೆಸಿ ಅವರನ್ನ ಇಲ್ಲದಾಗಿಸಿದ್ದಾನೆ. ಇಷ್ಟೆಲ್ಲ ಕೃತ್ಯ ಎಸಗಿದ ಬಳಿಕ ಆರೋಪಿಯೇ ಖುದ್ದಾಗಿ ತನ್ನ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು, ಸದ್ಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರುವಂತಹ ಆರೋಪಿ ರಾಜ್ಕುಮಾರ್ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡಗಳನ್ನ ರಚಿಸಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಈತನ ಬಗ್ಗೆ ನಿಖರ ಮಾಹಿತಿ ನೀಡುವ ಸಾರ್ವಜನಿಕರಿಗೆ ಪೊಲೀಸರು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಘೋಷಿಸಿದ್ದಾರೆ. ಈ ಧೋರಣೆಯ ದುಷ್ಕೃತ್ಯಕ್ಕೆ ನಿಖರವಾದ ತಕ್ಷಣದ ಪ್ರಚೋದನೆ ಮತ್ತು ಕಾರಣ ಏನೆಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.